ಜಿಲ್ಲೆ ಸಂಡೂರು ತಾಲೂಕು ಕೃಷ್ಣಾನಗರ ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಲೋಕಾರ್ಪಣೆಗೊಂಡಿತು. ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ರವರು ಕೃಷ್ಣಾನಗರ ನೂತನ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಕೃಷ್ಣಾನಗರ ಗ್ರಾಮ ಪಂಚಾಯತಿಯು ಜನಸ್ನೇಹಿ ಗ್ರಾಮ ಪಂಚಾಯತಿ ಆಗಬೇಕೆಂದು ತಿಳಿಸಿದರು. ಗ್ರಾಮ ಪಂಚಾಯತಿ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಂ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಡಗಿನ ಬಸಪ್ಪ, ಕಾಂಗ್ರೆಸ್ ಮುಖಂಡರಾದ ಭುಜಂಗನಗರ ಸಿದ್ದೇಶ್, ಗಡಿಗಿ ಚೆನ್ನಪ್ಪ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪಂಚಾಯತಿ ಸರ್ವ ಸದಸ್ಯರು ಮತ್ತು ಪಂಚಾಯತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈ ದಿನೇನ ಶ್ರೀ ಕಾರ್ತಿಕೇಶ್ವರ ಮಹಾಸ್ವಾಮಿನಃ ಕೃಪಾ ಕಟಾಕ್ಷೇನ ಸಕಲ ಕುಲದೇವತಾ ಕೃಪಾ ಕಟಾಕ್ಷೇನ ಕೃಷ್ಣಾನಗರ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಪೂಜಾ ಕರ್ಮ ಅಂಗಭೂತ ಗಣಹೋಮ ನವಗ್ರಹ ಪೂಜಾ ಉಮಾಮಹೇಶ್ವರ ವಿಘ್ನೇಶ್ವರ ಸಕಲ ಪರಿವಾರ ದೇವತಾ ಪೂಜಾ ಕರ್ಮ ಅಂಗಭೂತ ವಾಸ್ತುದೋಷ ಗ್ರಹದೋಷ ಗೃಹದೋಷ ಜಲದೋಷ ಅಗ್ನಿದೋಷ ಸಕಲ ದೋಷ ನಿವಾರಣಾರ್ಥ ಈ ದಿನೇನ ಶ್ರೀ ಗಣಹೋಮ ಪೂಜಾ ಕರ್ಮ ಅಂಗಭೂತ ಲೋಕ ಕಲ್ಯಾಣಾರ್ಥ ಸಕಾಲೇನ ಮಳೆ ಗಡೆ ಕೃಷಿ ವ್ಯಾಪಾರ ವ್ಯವಹಾರ ಚಟುವಟಿಕೆ ದಿನೇ ದಿನೇ ಅಭಿವೃದ್ಧಿರಷ್ಟು ಈ ದಿನೇನ ಸಂಡೂರು ಪಟ್ಟಣೇನ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಇವರ ಸಾನ್ನಿಧ್ಯ ಆಯುಷ್ಯ ಆರೋಗ್ಯ ಅಭಿವೃದ್ಧಿರಸ್ತು ಇಷ್ಟಾರ್ಥ ಫಲ ಸಿದ್ಧಿರಸ್ತು. ಶಿವ ಸಾಂಬಜಯ ನಮಃ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮದಸ್ಯ ತ್ರಿದಾಬದ್ಧೋ ಋಷಭೋರೋರವೀತಿ ಮಹಾದೇವೋ ಮತ್ಯ ಗುಣಾವಿವೇಶ ಅಗ್ನಿಂ ಧ್ಯಾಯಾಮಿ. ಪೂರ್ಣಾವತಿಮುತ್ತಮಂ ಜ್ಯೋತಿ ಸರ್ವಂ ಮಯಿ ಪೂರ್ಣಾವತಿಃ ಸರ್ವಮೇವ ಮಾಪ್ನೋತಿ. ಶಿವ ಸಾಂಬಜಯ ನಮಃ. ಪಾರ್ವತಿ ಶಿವ ಹರ 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 ಮಹಾದೇವ. ದೇವಗೆ ಕರ್ಪೂರಹಾರತಿ ಎತ್ತಿರೆ ನೀಲಚಂದ್ರ ನಿಗಮಗೋಚರ ಬಾಲಚಂದ್ರಧರನಿಗೆ ನೀಲಚಂದ್ರ ನಿಗಮಗೋಚರ ಬಾಲಚಂದ್ರಧರನಿಗೆ ಬಾಲೆಗುಳಿದ ಗಾಲ ಸವಿದಗೆ ಬಾಲೆಗುಳಿ ಕಾರುಣ್ಯ ಬುಡಹರ ದೇವಗೆ ಕರ್ಪೂರಹಾರತಿ ಎತ್ತಿರೆ ಪಾರಿಜೋದ್ಭವ ಶಿಲಭಹರಿತಗೆ ಮಾರಹರ ಮಹಾದೇವಗೆ ಪಾರಿಜೋದ್ಭವ ಶಿಲಭಹರಿತಗೆ ಮಾರಹರ ಮಹಾದೇವಗೆ ಘೋರ ಪಾಪವ ದೂರ ಮಾಡಿದ ವೀರ ಷಣ್ಮುಖನಯ್ಯಗೆ ಕರ್ಪೂರಹಾರತಿ ಎತ್ತಿರೆ ಕಾರುಣ್ಯ ಬುಡಹರ ದೇವಗೆ ಕರ್ಪೂರಹಾರತಿ ಎತ್ತಿರೆ ಹಾರತಿ ಎತ್ತಿರೆ. ಅರ್ಹ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರ. श्रीमद्गौर पंचाचार्य महाराज की जय, श्री विघ्नेश्वर महाराज की जय, श्री वीरभद्रेश्वर महाराज की जय, श्री कार्तिकेश्वर महाराज की जय, श्री दयालु पार्वती परमेश्वर महाराज की जय, श्री अन्नपूर्णेश्वरी महामाता की जय. जय मंगलम जय नमः. पार्वती शिव हर 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 महा
ತದೇವ ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಊರಿನ ಮುಖಂಡರು ಹಾಗೂ ಬಂಧು ಮಿತ್ರರು ನೂತನವಾದ ಕಟ್ಟಡವನ್ನು ಕಟ್ಟಡ ಗ್ರಾಮದಲ್ಲಿ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸಂಸದರು ಶಾಸಕರು ಒಗ್ಗೂಡಿಸಿ ನಮಗೆ ಬೇಕಾದಂಥ ಎಲ್ಲ ಅನುದಾನಗಳನ್ನು ಕೊಟ್ಟು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಗ್ರಾಮವನ್ನಾಗಿ ಮಾಡಲು ಸಹಾಯ ಮಾಡಿ ಈ ನಮ್ಮ ಕೃಷ್ಣನಗರ ಗ್ರಾಮಕ್ಕೆ ಭೇಟಿ ನೀಡಿದಾಗ ನಮ್ಮ ಶಾಲೆಗೆ ಭೇಟಿ ನೀಡಿದ್ರು. ಆಗ ಕಟ್ಟಡಗಳೆಲ್ಲ ಶಿಥಿಲಗೊಂಡಿದ್ದು ಅದನ್ನು ನೋಡಿಬಿಟ್ಟು ನಮ್ಮ ಸರ್ ಏನು ಹೇಳಿದ್ರು, ಶಾಸಕರ ನಡೆ ಹಳ್ಳಿಯ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ನಮ್ಮ ಶಾಲೆಗೆ ಆಗಮಿಸಿ ನೂತನವಾಗಿ 1,32,32,00,000 ರೂಪಾಯಿಗಳ ವೆಚ್ಚದಲ್ಲಿ ನೂತನವಾದಂಥ ಭವ್ಯವಾದಂಥ ಕಟ್ಟಡ ಅನ್ಬೋದು. ಇವತ್ತು ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಕಟ್ಟಡಗಳು ಮಾನ್ಯ ಶಾಸಕರ ಉದ್ದೇಶ ಏನಾಗಿತ್ತು, ಸಂಡೂರು ತಾಲೂಕಿನಲ್ಲಿ PG ಅಂತ LKG ಇಂದ PG ವರೆಗೆ ಉತ್ತಮವಾದಂಥ ಶಿಕ್ಷಣ ನಮ್ಮ ಸಂಡೂರು ತಾಲೂಕಿನ ಮಕ್ಕಳಿಗೆ ಸಿಗಬೇಕು ಅಂತಕ್ಕಂಥ ಕನಸು. ಜೊತೆಗೆ ಮೂಲಭೂತ ಸೌಕರ್ಯಗಳಾದಂಥ ಶಿಕ್ಷಣ, ಆರೋಗ್ಯ, ವಸತಿ, ಕುಡಿಯುವ ನೀರು, ರಸ್ತೆ ಇವೆಲ್ಲವನ್ನು ನೋಡಿದ್ರು ಕೂಡ ನಮ್ಮ ತಾಲೂಕಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅಷ್ಟೊಂದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರತಕ್ಕಂಥ ನಮ್ಮ ಸಂಡೂರು ತಾಲೂಕಿಗೆ ಇನ್ನಷ್ಟು ಕೂಡ ಕಾರ್ತಿಕೇಯ ಕುಮಾರಸ್ವಾಮಿ ಇನ್ನಷ್ಟು ಕೂಡ ಮೇಡಮ್ ಅವರಿಗೆ ಮತ್ತು ಸರ್ಗೆ ಶಕ್ತಿಯನ್ನು ಕೊಟ್ಬಿಟ್ಟು ಇನ್ನಷ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಮಾದರಿ ಸಂಡೂರು ತಾಲೂಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಭಾಗ ಹೆಸರಾಗಿಸುತ್ತದೆ. ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಅವರನ್ನು ಸಮೀಕರಿಸಿದಂಥ ಅಭಿವೃದ್ಧಿ ಪಥ ಸಾಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈಗ ಕೊನೆಯದಾಗಿ ಗ್ರಾಮ ಪಂಚಾಯತಿ ನೂತನ ಗ್ರಾಮ ಪಂಚಾಯತಿ ಉದ್ಘಾಟನಾ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾನಂದರವರೇ, ಕೃಷ್ಣನಗರ ಗ್ರಾಮ ಪಂಚಾಯತಿ ಎಲ್ಲ ಹಿರಿಯರೇ ಮತ್ತು ನನ್ನೆಲ್ಲ ಪ್ರೀತಿಯ ಕೃಷ್ಣನಗರ ಗ್ರಾಮ ಪಂಚಾಯತಿ ಎಲ್ಲ ಪ್ರೀತಿಯ ಬಂಧುಗಳೇ ಮತ್ತು ನನ್ನ ಎಲ್ಲ ಮಾಧ್ಯಮದ ಮಿತ್ರರು, ಇವತ್ತು ಒಂದು ಕೃಷ್ಣನಗರ ಗ್ರಾಮಕ್ಕೆ ಒಂದು ದೊಡ್ಡ ಗೌರವ ಈ ಗ್ರಾಮ ಪಂಚಾಯತ್. ಯಾಕಂದರೆ ಈ ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾದ ಪ್ರತಿಯೊಬ್ಬ ಸದಸ್ಯನೂ ಕೂಡ ತನ್ನದೇ ಆದಂಥ ಗೌರವವನ್ನು ಒದಗಿಸಿಕೊಟ್ಟಂಥ ನಮ್ಮ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾವು ಆತನಿಗೆ ಗೌರವ ಕೊಡ್ತಕ್ಕಂಥದ್ದು, ಹಾಗೆಯೇ ಒಂದು ಆಡಳಿತ ಸೌಧಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದು DMF ಫಂಡ್ನಲ್ಲಿ ಸುಮಾರು 75 ಲಕ್ಷಗಳ ಮೊತ್ತದಲ್ಲಿ ನಾವು ಈ ಒಂದು ಕಟ್ಟಡವನ್ನು ಮಾನ್ಯ ಹಿಂದಿನ ಶಾಸಕರು ಮತ್ತು ಈಗಿನ ಸಂಸದರಾದ ತುಕಾರಾಮ್ ಅವರು ಇದಕ್ಕೆ ಅಡಿಗಲ್ಲನ್ನು ಹಾಕಿದ್ರು. ಇವತ್ತು ನಾವು ಇದಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೇವೆ. ಯಾವಾಗಲೂ ಕೃಷ್ಣನಗರ ಗ್ರಾಮ ಪಂಚಾಯತಿ ನಮಗೆ ಪ್ರತಿ ಚುನಾವಣೆ ಬಂದಾಗಂತಲ್ಲ, ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಒಂದು ರಾಜಕೀಯ ಅಭಿವೃದ್ಧಿಯಲ್ಲಿ ಈ ಗ್ರಾಮದ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬರೀ ನನಗೆ ಮಾತ್ರ ಅಲ್ಲ, ನಮ್ಮ ಸಂಸದರಿಗೂ ಕೂಡ ಮತ್ತು ನಮ್ಮ ಹಿಂದಿನ ನಮ್ಮ ನಾಯಕರಾದಂಥ ಸಂತೋಷ್ ಲಾಡ್ ಅವರು ಕೂಡ ಯಾವಾಗಲೂ ಈ ಗ್ರಾಮ ಯಾವತ್ತಿಗೂ ಕೈ ಬಿಟ್ಟಿಲ್ಲ. ಹಾಗೆಯೇ ಅವರು ಯಾವುದೇ ಒಂದು ತಮ್ಮ ಗ್ರಾಮದ ಯಾವುದೇ ಒಂದು ಶುಭ ಕಾರ್ಯಗಳಾಗಿರಲಿ, ಯಾವುದೇ ಕಾರ್ಯಕ್ರಮಗಳಾಗಿರಲಿ, ಅದನ್ನು ಫಸ್ಟ್ ಅವರು ನೆನೆಸ್ಕೊಳ್ಳೋದೇ ಇಲ್ಲ ಪಕ್ಕದಾಗಿರ್ತಕ್ಕಂಥ ನಮ್ಮ ಶಾಸಕರು ಬರಲಿ, ಇಲ್ಲಾಂದ್ರೆ ನಮ್ಮ ಸಂತೋಷ್ ಲಾಡ್ ಸರ್ ಬರಲಿ, ಫಸ್ಟ್ ಅವ್ರು ಬಂದು ಹೋಗಪ್ಪ ನಮಗೆ ಅಂತಕ್ಕಂಥದ್ದು. ಯಾಕಂದರೆ ಈ ಅವಿನಾಭಾವ ಸಂಬಂಧ ನಾವು ದುಡ್ಡುಗಳಿಂದ ದುಡ್ಡು ಕೊಟ್ಟು ತಗೊಳ್ಳೋಂಥದ್ದಲ್ಲ, ಅದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸೌಹಾರ್ದದಿಂದ ಬದುಕ್ತಕ್ಕಂಥದ್ದು. ಇದೊಂದು ಎಲ್ರಿಗೂ ಮಾದರಿ ಆಗಬೇಕು ಇದು. ಯಾಕಂದರೆ ಇವತ್ತು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ಬರೀ ಜಾತಿ ಜಗಳ ಮಾಡಿಕೊಂಡು ಏನೋ ಅದಕ್ಕೆ ಬೇರೆ ಬೇರೆ ಥರದ ಬಣ್ಣಗಳು ಹಚ್ಚೋದು. ಇವತ್ತಿಗೂ ನಾವು ನಮ್ಮ ತಾಲೂಕಿನಲ್ಲಿ ಅದಕ್ಕೆ ಎಲ್ಲೂ ಆಸ್ಪದನೆ ಕೊಟ್ಟಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಬದುಕ್ತಕ್ಕಂಥದ್ದು, ಪರಸ್ಪರ ಬಾಂಧವ್ಯದಿಂದ ಬದುಕ್ತಕ್ಕಂಥದ್ದು, ಸೌಹಾರ್ದಯುತವಾಗಿ ಬದುಕ್ತಕ್ಕಂಥದ್ದು. ಆ ಮೂಲಕ ನಾವು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿ ಆಗಿದ್ದೀವಿ ಅಂತ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಯಾಕಂದರೆ ನಾವು ಯಾವತ್ತೂ ರಾಜಕಾರಣ ಮಾಡಿಲ್ಲ. ಯಾರಾದರೂ ನಾವು ವಿರೋಧ ಪಕ್ಷದಲ್ಲಿ ಅವ್ರು ಚೆನ್ನಾಗಿ ಕೃಷಿ ಮಾಡ್ಕೊಂಡು ಬದುಕ್ತಿದ್ರೆ ಅಂದ್ರೆ ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀವಿ. ನಮ್ಮ ನಾಯಕರು ಯಾರಾದರೂ ಉತ್ತಮವಾಗಿ ಬದುಕ್ತಾ ಇದ್ದಾರೆ, ಅವರು ರಾಜಕೀಯ ಸ್ಥಾನಮಾನಗಳು ತಗೊಳ್ತಾ ಇದ್ದಾರೆ, ಆಮೇಲೆ ಗೌರವಯುತವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ನಾವು ಅದಕ್ಕೂ ಸಂತೋಷ ಪಡ್ತೀವಿ. ಯಾವತ್ತೂ ನಾವು ದ್ವೇಷದ ರಾಜಕಾರಣಕ್ಕೆ ಇಲ್ಲಿ ನಾಂದಿ ಹಾಕೇ ಇಲ್ಲ. ಆ ಸಂಪ್ರದಾಯ ಏನಿದೆ ಅದನ್ನು ಇವತ್ತು ನಾವು ಕೂಡ ಮುಂದುವರಿಸ್ತಕ್ಕಂಥದ್ದು. ಬರೀ ನನ್ನೊಬ್ಬಳ ಒಂದು ಸಹಭಾಗಿತ್ವ ಇಲ್ಲಿ ಮುಖ್ಯ ಆಗೋದಿಲ್ಲ, ಅದರಲ್ಲಿ ಸಾರ್ವಜನಿಕರ ಸಹಕಾರ ಕೂಡ ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಮಗೆ ಉತ್ತಮವಾದ ಸಹಕಾರ ಕೊಟ್ಟು ಒಂದು ಉತ್ತಮವಾದ ಆಡಳಿತಕ್ಕೆ ತಾವೆಲ್ಲರೂ ಇವತ್ತು ಸಹಭಾಗಿತ್ವವನ್ನು ನಮಗೆ ಕೊಟ್ಟು ನಮ್ಮನ್ನು ಇಷ್ಟು ಮಟ್ಟಿಗೆ ಬೆಳೆಸಿದ್ರಿ. ನಾನು ಇವತ್ತು
ತಿಂತಕ್ಕಂಥ ನಮ್ಮ ಮಕ್ಕಳು ಊಟ ಮಾಡ್ತಕ್ಕಂಥದ್ದು ಅನ್ನ ಆಗಿರ್ಬೋದು, ನಾನು ತಿಂತಕ್ಕಂಥ ಅನ್ನ ಆಗಿರ್ಬೋದು, ಇದು ಸಂಡೂರು ತಾಲೂಕಿನ ಜನ ಕೊಟ್ಟಂಥ ಭಿಕ್ಷೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ನನಗೆ ಅದು ಪ್ರತಿದಿನ ಕೂಡ ನಾನು ಅದನ್ನು ನಾನು ಫೀಲ್ ಮಾಡ್ತೀನಿ. ಯಾಕಂದರೆ ಇವತ್ತು ಒಬ್ಬ ಸಾಮಾನ್ಯ ಹೆಣ್ಮಗಳು, ನಾನು ಕೂಡ ಒಂದು ಕುಟುಂಬದ ಆದ ಹೆಣ್ಮಗಳನ್ನ ಇವತ್ತು ವಿಧಾನಸೌಧದವರೆಗೂ ಕಳಿಸ್ತೀನಿ ಅಂತಂದರೆ ಅದರ ಹಿಂದೆ ಇರ್ತಕ್ಕಂಥ ನಿಮ್ಮ ಅಗಾಧವಾದ ಪ್ರೀತಿನ ನಾನು ಬರೀ ಮಾತಿನಿಂದ ಅದು ಅಳೆಯೋಕ್ಕಾಗಲ್ಲ, ಅಥವಾ ಬೇರೆ ಯಾವುದರಿಂದನೇ ಇದನ್ನು ಅಳೆಯೋಕ್ಕಾಗಲ್ಲ. ಅದು ಸುಮ್ಮನೆ ಅನುಭವಿಸ್ಬೇಕಷ್ಟೇ. ಆ ಥರದ ಒಂದು ಗೌರವವನ್ನು ನನಗೆ ಕೊಟ್ಟಿದ್ದೀರಿ. ಅಷ್ಟೇ ಪ್ರೀತಿ ವಿಶ್ವಾಸಗಳಿಂದ ನಮ್ಮನ್ನು ಕಾಣ್ತಾ ಇದ್ದೀರಿ. ಹಾಗೆಯೇ ನಮ್ಮನ್ನು ಹಂತ ಹಂತವಾಗಿ ನಮ್ಮ ಬೆಳವಣಿಗೆ ಕೂಡ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನಾನು ಮತ್ತು ಮಾನ್ಯ ಸಂಸದರು ಯಾವಾಗಲೂ ನಮ್ಮ ಸಂಡೂರು ತಾಲೂಕಿನ ಜನಕ್ಕೆ ಕೃತಜ್ಞತೆಯಿಂದ ಸ್ಮರಣೆ ಮಾಡಿದ್ದೀವಿ. ಈ ಕೃತಜ್ಞತೆ ಇವತ್ತು ತಾವೆಲ್ಲರೂ ನಮ್ಮನ್ನು ಇಷ್ಟೊಂದು ಪ್ರೀತಿ ಆಧಾರಗಳಿಂದ ನಮ್ಮನ್ನು ಬೆಳೆಸಿದ್ರಿ ಅಂತಂದರೆ ವಾಪಸ್ ನಾವು ನಿಮ್ಗೇನಾದರೂ ಕೊಡಲೇಬೇಕಲ್ಲ. ನೀವು ನಮಗೆ ಕೊಟ್ಟಂಥ ಇವತ್ತು ಈ ಅಧಿಕಾರ ಇರ್ಬೋದು, ಈ ಅಧಿಕಾರನ ನಾನು ಸದ್ಬಳಕೆ ಮಾಡಿಕೊಂಡು ನಮ್ಮ ಎಲ್ಲ ಸಂಡೂರು ತಾಲೂಕಿನ ಜನ ನೆಮ್ಮದಿಯಿಂದ ಅವರು ಸುಖದಿಂದ ಬದುಕಂತದ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅವನ್ನೆಲ್ಲನ ಕಲ್ಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮತ್ತು ಸಂಸದರು ಇಬ್ಬರು ಮಾಡ್ತಾ ಇದ್ವಿ. ಆ ಏನು ಪ್ರಾಮಾಣಿಕ ಪ್ರಯತ್ನ ಏನಿದೆ ನಿರಂತರವಾಗಿರುತ್ತೆ. ಹಾಗೆಯೇ ಅದು ಕಾರ್ಯಗತಗೊಳಿಸುವಂಥಲ್ಲಿ ಕೂಡ ನಾವು ಇಬ್ಬರು ಶ್ರಮಿಸ್ತಾ ಇದ್ವಿ. ಅದಕ್ಕೆ ತಮ್ಮ ಒಂದು ಸಹಕಾರ ಯಾವಾಗಲೂ ಇರುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಈಗೇನು ಕೆಲವೊಂದು ನಮ್ಮ ಸಂಡೂರು ಕೃಷ್ಣಾನಗರದ ಗ್ರಾಮಸ್ಥರಿಗೆ ಮತ್ತು ನನ್ನೆಲ್ಲ ಮುಸ್ಲಿಂ ಬಂಧುಗಳಿಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ. ಅದೇನಪ್ಪ ಅಂದರೆ ನಿನ್ನೆ ನಮ್ಮ ಮಾನ್ಯ ಸಂಸದರು ತಮ್ಮ ಗ್ರಾಮಕ್ಕೆ ಒಂದು ಶಾದಿ ಮಾಲ್ ಮಾಡಿಕೊಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಅದಕ್ಕೆ ಇವತ್ತು ಸಂಸದರು ನಿನ್ನೆ ಹೋಗಿ 3 ಎಕರೆ ಜಮೀನನ್ನು ಆಗಲೇ ಗುರುತು ಮಾಡಿ ಬಂದಿದ್ದಾರೆ. ಅತಿ ಶೀಘ್ರದಲ್ಲಿ ತಮಗೊಂದು ಸುಸಜ್ಜಿತವಾದ ಒಂದು ಶಾದಿ ಮಾಲ್ನು ಕೂಡ ನಾವು ಮಾಡಿಕೊಡ್ತೀವಿ ಅಂತೇಳಿ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ನಾನು ಮೊದಲೇ ಬಾರಿಗೆ ಚುನಾಯಿತಳಾಗಿ ಮೊದಲೇ ಬಾರಿಗೆ ನಾನು ಅಧಿವೇಶನದಲ್ಲಿ ನಮ್ಮ ಹೆಣ್ಣುಮಕ್ಕಳ ಗ್ರಾಮೀಣ ಹೆಣ್ಣುಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅವ್ರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೆ. ಅವತ್ತು ನಾನು ನಮ್ಮ ಸಂಡೂರು ತಾಲೂಕಿಗೆ ಒಂದು ನರ್ಸಿಂಗ್ ಕಾಲೇಜ್ ಬೇಕು ಅಂತೇಳಿ ನಾನು ಅವತ್ತಲ್ಲಿ ಮಾತಾಡಿದ್ದೆ. ಇವತ್ತು ನಮ್ಮ ಸಂಡೂರು ತಾಲೂಕಿಗೆ ಒಂದು ನರ್ಸಿಂಗ್ ಕಾಲೇಜ್ ಕೂಡ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಸಾಕಷ್ಟು ಕಡೆಗೆ ನಾನು ಎಲ್ಲ ಹೆಣ್ಮಕ್ಳಿಗೆ ನಾನು ಏನೇನೋ ಮಾಡ್ಬೇಕಂತೇಳಿ ತುಂಬ ಯೋಚನೆಗಳು ಹಾಕ್ಕೊಂಡಿದ್ದೆ. ಅದರಲ್ಲಿ ಮುಖ್ಯವಾದ ನರ್ಸಿಂಗ್ ಕಾಲೇಜು. ನಮ್ಮ ಹೆಣ್ಮಕ್ಳು ಬೇರೆ ಕಡೆಗೆ ಹೋಗಿ ಬೇರೆ ಡಿಸ್ಟಿಕ್ಕಿಗೆ ಹೋಗಿ ಕಲಿಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಯಾಕೆ ನಮ್ಮಲ್ಲೇ ಇಷ್ಟೆಲ್ಲ ನಮಗೆ ಸವಲತ್ತಿದೆ, ಡಿಎಂಒ ಫಂಡ್ ಇದೆ, ಇಲ್ಲೆಲ್ಲ ಇದ್ದು ಕೂಡ ನಮ್ಮ ಹೆಣ್ಮಕ್ಳು ಯಾಕೆ ಬೇರೆ ಕಡೆಗೆ ಹೋಗ್ಬೇಕು? ಇಲ್ಲೇ ಅವ್ರಿಗೆ ಏನಾದರೂ ಅವರ ಒಂದು ಮುಂದಿನ ಜೀವನಕ್ಕೆ ಅನುಕೂಲ ಆಗೋಂಥದ್ದು ಏನಾದರೂ ಒಂದು ನಾವು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲ ಮಾಡಬೇಕು ಅಂತಂತೇಳಿ ಯೋಚನೆ ಮಾಡಿದಾಗ ನಾವು ಒಂದು ನರ್ಸಿಂಗ್ ಕಾಲೇಜ್ ಮಾಡೋಣ. ಇಲ್ಲಿ ಕಲಿತ ಒಂದು ಹೆಣ್ಣುಮಗು ಮದುವೆ ಮಾಡಿಕೊಟ್ರು ಕೂಡ ಅವಳು ಅಲ್ಲಿ ಗಂಡನ ಮನೆಯಲ್ಲಿದ್ದು ಕೂಡ ತನ್ನ ಜೀವನವನ್ನು ತಾನು ಕಟ್ಕೊಂಡು ತಾನು ಧೈರ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಒಂದು ಯೋಚನೆ ಇತ್ತು. ಅದಕ್ಕೆ ಪೂರಕವಾಗಿ ಸ್ಪಂದಿಸಿದಂಥ ನಮ್ಮ ಸರ್ಕಾರ ಇವತ್ತು ನಮಗೆ ಒಂದು ನರ್ಸಿಂಗ್ ಕಾಲೇಜನ್ನು ಕೂಡ ಮಾಡಿಕೊಟ್ಟಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಮಾನ್ಯ ಸಂಸದರು ಮತ್ತು ನಾವಿಬ್ಬರು ಸೇರಿ ಒಂದು BEd ಕಾಲೇಜ್ ಕೂಡ ಮಾಡಿ ಇಲ್ಲಿ ಹೆಣ್ಮಕ್ಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಸರ್ಕಾರಿ BEd ಕಾಲೇಜ್ ಕೂಡ ಮಾಡಬೇಕು ಅಂತಕ್ಕಂಥ ಯೋಚನೆ ಇಬ್ಬರಲ್ಲಿ ಇದೆ. ಅದರ ಒಂದು ಸದುಪಯೋಗವನ್ನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಪಡ್ಕೋಬೇಕು. ಯಾಕಂದರೆ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು, ಶೈಕ್ಷಣಿಕವಾಗಿ ಆಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ತಾಲೂಕು ಅಂತಕ್ಕಂಥ ಹಣಪಟ್ಟಿಯನ್ನು ನಾವು ಇವತ್ತಾಗಲೇ ಕಳಿಸಿ ದಾಖಲೆ ಇಡ್ತಾ ಇದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲಿ ನಾವು ಯಶಸ್ಸು ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನಮ್ಮ ದೊಡ್ಡ ಕನಸು. ನಾನು ಇಲ್ಲಿ ಇದ್ದಂಥ ಎಲ್ಲ ಪೋಷಕರಿಗೂ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಮಕ್ಕಳ ನಾವು ಕಂಡಂಥ ಕನಸುಗಳು ನಮ್ಮಲ್ಲೇ ಕಮ್ಮರಿ ಓದಿರ್ಬೋದು, ಆದರೆ ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಕಂಡಂಥ ಕನಸುಗಳು ನನಸು ಮಾಡೋಂಥ ಎಲ್ಲ ಪ್ರಯತ್ನಗಳನ್ನು ನಿಮ್ಮ ಜೊತೆ ಇದ್ದು ನಾವು ಮಾಡ್ತಾಯಿದ್ದೀವಿ. ಉತ್ತಮವಾದ ಶಾಲೆಗಳನ್ನು ಮಾಡಿದ್ದೀವಿ, ಹಾಗೆಯೇ ವಸತಿ ಶಾಲೆಗಳನ್ನು ಮಾಡಿದ್ದೀವಿ, ಕಾಲೇಜುಗಳನ್ನು ಮಾಡಿದ್ದೀವಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾನು ಈಗಲಾಗಲೇ ಹೇಳಿದಂತೆ BEd ಮಾಡೋಣ, ಆಮೇಲೆ ನರ್ಸಿಂಗ್ ಕಾಲೇಜ್ ಕೂಡ ಮಾಡೋಣ. ಈಗ ನಮಗೆ ಒಂದು ITI ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಮಾಡಿದ್ದೀವಿ. ಇದೆಲ್ಲ ಸವಲತ್ತುಗಳನ್ನು ಉಪಯೋಗಿಸಿ ನಮ್ಮ ಮಕ್ಕಳನ್ನ ಹೆಚ್ಚು ವಿದ್ಯಾವಂತರು ಮಾಡಬೇಕು ತಾವೆಲ್ಲರೂ. ಯಾಕಂದರೆ ನಾವೆಲ್ಲ ಏನು ಅನ್ಕೊಂಬಿಟ್ಟಿವಿ ಅಂದರೆ ನನ್ನ ಮಗ ಒಂದು SSLC ಫೇಲ್ ಆದ ತಕ್ಷಣ ಯಾವುದೋ ಒಂದು ಮೈನ್ಸ್ನಾಗ ಕೆಲಸಕ್ಕೆ ಹೋಗ್ಲಪ್ಪ ಅಂತ. ಮೈನ್ಸ್ ಅಂದರೆ ಎಷ್ಟು ದಿನ ಇರ್ತದೆ? ಮೈನ್ಸ್ ನಮಗೆ ಇನ್ನು 10-15 ವರ್ಷ ನಡೀಬೋದು. ಅದಾದ್ಮೇಲೆ ಮಕ್ಕಳ ಜೀವನ ಭಾಳ ಕಷ್ಟ ಆಗ್ತೈತಿ. ಅದೆಲ್ಲ ಕರ್ನಾಟಕ ತಮ್ಮಲ್ಲಿ ಇರಲಿ, ಮಕ್ಕಳನ್ನ ಹೆಚ್ಚಿನ ವಿದ್ಯಾವಂತರು ಮಾಡಿರಿ. ಈಗ ಯಾವುದೂ ಕಷ್ಟ ಇಲ್ಲ. ಮೊದಲು ನಾವು ಓದಬೇಕಾದ್ರೆ ಸಾಕಷ್ಟು ಕಷ್ಟ ಇರ್ತಿತ್ತು. ನಾವು ಒಂದು ಊರಿಂದ ಬೇರೆ ಊರಿಗೆ ಹೋಗಿ ಬರೋಂಥ ಪರಿಸ್ಥಿತಿ ಇತ್ತು. ಆದರೆ ಇವಾಗ ಸಂಡೂರು ತಾಲೂಕಿನಲ್ಲಿ ಅಂಥ ಪರಿಸ್ಥಿತಿಗಳು ಯಾರಿಲ್ಲ. ಯಾರು ಪ್ರತಿಭಾನ್ವಿತ
ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ನಾವು ಉಚಿತವಾಗಿ ಹಾಸ್ಟೆಲ್ಗಳು ಕೂಡ ಮಾಡಿದ್ವಿ. ಅದಕ್ಕೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ರಿ. ಹಾಗೆಯೇ ಇವತ್ತೇ ಇದು ಜನಸ್ನೇಹಿ ಗ್ರಾಮ ಪಂಚಾಯಿತಿ ಆಗಲಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿಯವರು, ಆಮೇಲೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಯಾವುದೇ ಜನರಿಗೂ ಕೂಡ ಬಂದ ತಕ್ಷಣವೇ ಅವ್ರು ಕೆಲಸ ಮಾಡಿಕೊಡ್ರಿ, ಅವರಿಗೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿರಿ. ಹಾಗೆಯೇ ಇದನ್ನು ಜನಸ್ನೇಹಿ ಒಂದು ಆಡಳಿತ ಸೌಧವನ್ನಾಗಿ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಸಹಭಾಗಿತ್ವ ಮುಖ್ಯವಾಗಿರ್ತದೆ. ಹಾಗೆಯೇ ಜನರ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಹಾಗೆಯೇ ಈ ಮುಂದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನೇ ಕೆಲಸಗಳಿರಲಿ ಎಲ್ಲರೂ ಒಟ್ಟಾಗಿ ಒಂದು ಒಂದು ಧ್ವನಿಯಾಗಿ ಎಲ್ಲರೂ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಆಗಬೇಕು, ಆಗಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತಗೋಬೇಕು ಅಂತೇಳಿ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಅಧ್ಯಕ್ಷರಿಗೆ ಹಾಗೆಯೇ ನಿಮ್ಮೆಲ್ಲರೂ ಸಹಕಾರ ಕೂಡ ಇರಲಿ. ಯಾಕಂದರೆ ಒಂದು ಬರೀ ಒಬ್ಬರು ಮಾಡೋದಂಥದ್ದಲ್ಲ, ಎಲ್ಲರೂ ಸರ್ವ ಸದಸ್ಯರು ಇದಕ್ಕೆ ಕೈ ಜೋಡಿಸ್ಬೇಕು. ಮತ್ತು ಆಡಳಿತ ವರ್ಗದವರು ಮತ್ತು ನಮ್ಮ ತಾಲೂಕು ಆಡಳಿತ ಕೂಡ ಯಾವಾಗಲೂ ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತಿದ್ದೆ. ಏನೇ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೂಡ ಅವ್ರ ಮಾರ್ಗದರ್ಶನ ತಗೊಂಡು ಇದನ್ನು ಮಾದರಿ ಗ್ರಾಮ ಪಂಚಾಯತಿ ಮಾಡಲಿ. ಹಾಗೆಯೇ ಹೆಚ್ಚಿನ ಯಶಸ್ಸು ಸಿಗಲಿ. ಹಾಗೆಯೇ ಈ ಗ್ರಾಮದ ಏನೇ ಸಮಸ್ಯೆಗಳಿರಲಿ ಎಲ್ಲ ಸಮಸ್ಯೆಗಳು ಬಗೆಹರಿದು ಅದಕ್ಕೆ ಒಳ್ಳೆಯ ಒಂದು ಗ್ರಾಮ ಆಗಿ ಮಾಡೋದ್ರಲ್ಲಿ ನಿಮ್ಮ ಶ್ರಮ ಇರಲಿ ಅಂತೇಳಿ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ನನಗೆ ಎರಡು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಮಾಡ್ತಾರೆ.